ಇದೊಂದು ದೊಡ್ಡ ಪ್ರಯೋಗ ಶಿಕ್ಷಣದಲ್ಲಿ ಆದದ್ದು. ಇದನ್ನು ರೋಸೆಂಥಾಲ್ ಪ್ರಯೋಗ ಅಂತ ಕರೀತಾರೆ. ರೋಸೆಂಥಾಲ್ ಅಮೆರಿಕೆಯ ಬಹುದೊಡ್ಡ ಶಿಕ್ಷಣ ತಜ್ಞ ಆಗಿದ್ದರು. ಕಲಿಕೆ ವಿಷಯದೊಳಗೆ ಅದರ ವಿದ್ಯಾರ್ಥಿಗಳ ಮನೋಭಾವದ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದವರು. ಈ ಪ್ರಯೋಗವನ್ನು ಸುಮಾರು 3 ದಶಕಗಳ ಹಿಂದೆ ಮಾಡಿದ್ದಾರೆ. ಅದನ್ನು ಇವತ್ತಿಗಾದರೂ ರೋಸೆಂಥಾಲ್ ಪ್ರಯೋಗ ಅಂತ ಕರೀತಾರೆ. ಅವರು ಒಂದು ಸಲ ಏನು ಮಾಡಿದರು, 30 ಜನ ವಿದ್ಯಾರ್ಥಿಗಳನ್ನು ಹಾಗೂ ಒಬ್ಬ ಶಿಕ್ಷಕಿಯನ್ನು ತಮ್ಮ ವಿಶ್ವವಿದ್ಯಾಲಯ ಕರೆಸ್ಕೊಂಡ್ರು. ಆ ಶಿಕ್ಷಕಿ ಹೇಳಿದರು, ನೋಡಿಮ್ಮ, ನೀವು ನಮ್ಮ ದೇಶದ ಎಲ್ಲ ಶಿಕ್ಷಕರಲ್ಲಿ ಶ್ರೇಷ್ಠರಾದವರು. ನಾವು ಎಷ್ಟೊಂದು ಜನ ಶಿಕ್ಷಕರನ್ನು ಕರೆದು ಅವ್ರದ್ದೆಲ್ಲ ಪರೀಕ್ಷೆಗಳನ್ನು ಮಾಡಿ ಬೇರೆ ಬೇರೆ ಮಾನದಂಡಗಳಿಂದ ಪರೀಕ್ಷೆ ಮಾಡಿ ಆಯ್ಕೆ ಮಾಡಿದ್ದೀವಿ. ಅದರ ಪ್ರಕಾರ ನೀವು ನಮ್ಮ ದೇಶದ ಅತ್ಯಂತ ಉತ್ತಮ ಶಿಕ್ಷಕಿ. ಅದು ನಿಮ್ಮ ಜೊತೆಗೆ ಈ 30 ಜನ ವಿದ್ಯಾರ್ಥಿನಿಯರಿದ್ದಾರೆ. ಅವರನ್ನು ಹಾಗೆ ಪರೀಕ್ಷೆ ಮಾಡಿ ಪ್ರತಿಯೊಂದು ಶಾಲೆಯಿಂದ ಮಾಹಿತಿ ತರಿಸ್ಕೊಂಡು ತಜ್ಞರಿಂದ ಸೇರಿಸಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಇವರು ನಮ್ಮ ದೇಶದ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು. ಇವ್ರ ಬಗ್ಗೆ ನಮಗೆಲ್ಲ ತುಂಬ ಹೆಮ್ಮೆ ಇದೆ. ನೀವೀಗ ಈ 30 ಜನ ಅತ್ಯಂತ ಬುದ್ಧಿವಂತರಾದ ಮಕ್ಕಳನ್ನು ಕರ್ಕೊಂಡು ಈಗಾಗಲೇ ಒಂದು ಜಾಗ ಗೊತ್ತು ಮಾಡಿದ್ದೀವಿ, ಆ ಜಾಗಕ್ಕೆ ಹೋಗಬೇಕು. ಸಣ್ಣ ಪಠ್ಯಕ್ರಮ ಕೊಡ್ತೇವೆ ನಿಮಗೆ. ಇದನ್ನು ನಿಮ್ಮ ಪ್ರತಿಭೆಯನ್ನು ಉಪಯೋಗಿಸಿ, ಮೊದಲೇ ನೀವು ತುಂಬ ಬುದ್ಧಿವಂತ ಶಿಕ್ಷಕಿ, ಪ್ರತಿಭೆಯನ್ನು ಉಪಯೋಗಿಸಿ ಪಾಠ ಮಾಡಿ ಈ ಮಕ್ಕಳನ್ನು ತಯಾರು ಮಾಡಬೇಕು. ನಿಮ್ಗೇನು ಬೇಕೋ ಅವಶ್ಯಕತೆಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದರು. ಶಿಕ್ಷಕಿ ಮತ್ತು ಮಕ್ಕಳು ಅಲ್ಲಿ ಕಡೆ ಹೋದರು. ಮರುದಿನ ರೋಸೆಂಥಾಲ್ ಮತ್ತು ಬೇರೆ 30 ಮಕ್ಕಳು ಮತ್ತೊಬ್ಬ ಶಿಕ್ಷಕರನ್ನು ಕರೆಸಿದರು. ಎಲ್ಲರೂ ಒಂದು ಕಡೆ ಕೂಡಿಸಿ ಶಿಕ್ಷಕರು ಹೇಳಿದರು, ನೋಡಿ, ಈ 30 ಮಕ್ಕಳೇನಿದ್ದಾರೆ ಸಾಧಾರಣ ಬುದ್ಧಿಮತ್ತೆಯವರು. ಇವರು ತೀರಾ ದಡ್ಡರು ಅಲ್ಲ, ಬುದ್ಧಿವಂತರು ಅಲ್ಲ. ತಾವು ಅಷ್ಟೇ. ನಿಮ್ಮನ್ನು ಕೂಡ ನಾನು ವ್ಯಕ್ತಿತ್ವವನ್ನು ಬೇರೆ ಬೇರೆ ತಜ್ಞರಿಂದ ಪರೀಕ್ಷೆ ಮಾಡಿ ತರಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೀವು ಅತ್ಯಂತ ಅದ್ಭುತ ಶಿಕ್ಷಕಿ ಏನಲ್ಲ, ಮತ್ತು ತೀರಾ ಕೆಳಮಟ್ಟದವರು ಅಲ್ಲ, ಸಾಧಾರಣ. ಈ ಮಕ್ಕಳನ್ನು ಕರ್ಕೊಂಡು ಹೋಗಿ ನಿಮಗೊಂದು ಜಾಗ ಕೊಟ್ಟಿದ್ದೀವಿ, ಅಲ್ಲಿ 3 ತಿಂಗಳಿರಬೇಕು. ಒಂದು ಪಠ್ಯಕ್ರಮ ಕೊಟ್ಟಿದ್ದೀವಿ, ಪಾಠ ಮಾಡಬೇಕು. ಆಗ್ಬೋದಾ? ಇವರು ಎವರೇಜ್ ಮಕ್ಕಳು, ಎವರೇಜ್ ಟೀಚರ್, ಹೋಗಿ ಅಂತ ಕಳಿಸಿದರು. ಅವ್ರು ಹೋದರು. ಅದ್ರ ಮರುದಿನ ಮತ್ತೊಂದು 30 ಜನ ಮಕ್ಕಳು ಮತ್ತೊಬ್ಬ ಶಿಕ್ಷಕಿ ಬಂದರು. ಅವರಿಗೆ ರೋಸೆಂಥಾಲ್ ಏನು ಹೇಳಿದ್ರು ಗೊತ್ತಾ? ಅಮ್ಮ, ಈ 30 ಮಕ್ಕಳಿದ್ದಾರಲ್ಲ, ಇವ್ರು ಕಲಿಯೋದ್ರಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಇವ್ರ ನಡವಳಿಕೆ, ತಿಳುವಳಿಕೆ ತುಂಬ ತುಂಬ ಕೆಳಮಟ್ಟದ್ದು. ಅವ್ರನ್ನ ನಡೆಸೋದೇ ಕಷ್ಟ. ಅವ್ರನ್ನ ಹಾಗಿದ್ದಾರೆ. ಎಲ್ಲ ಪರೀಕ್ಷೆಗಳನ್ನು ಮಾಡಿದ್ದೀವಿ, ಇವ್ರಿಗಿಂತ ನಮಗೆ ತೀರಾ ಕೆಟ್ಟದಾದಂಥ ವಿದ್ಯಾರ್ಥಿಗಳು ಸಿಕ್ಕಿಲ್ಲ. ಅದು ಅಲ್ಲದೆ ಬೇಜಾರು ಮಾಡ್ಕೋಬೇಡಿ ಹೇಳ್ತೀವಿ ಅಂತ, ನಿಮ್ಮ ಪಾಠ ಮಾಡೋ ಶಕ್ತಿನೂ ಅಷ್ಟೇ ಇದೆ. ನಮ್ಮ ಪರೀಕ್ಷೆಗಳಲ್ಲಿ ನೋಡಿದಾಗ ನಿಮ್ಮಷ್ಟು ಅನಾಸಕ್ತರಾದಂಥ ಸ್ಫೂರ್ತಿರಹಿತವಾದ ಶಿಕ್ಷಕಿ ಮತ್ತಾರು ಇರೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಅವಕಾಶ ಅಂತ ತಿಳ್ಕೊಳ್ಳಿ. ನಿಮಗೊಂದು ಪಠ್ಯಕ್ರಮ ಕೊಟ್ಟಿದ್ದೀವಿ, ನಿಮಗೆ ಹೇಗೆ ತೋಚುತ್ತೋ ಹಾಗೆ ಪಾಠ ಮಾಡಿ. ಈ ದಡ್ಡ ಮಕ್ಕಳಿಗೆ ಏನು ಹೇಳ್ಕೊಡ್ತೀರೋ ಹೇಳ್ಕೊಡಿ, ಈ ಜಾಗಕ್ಕೆ ಹೋಗಿ ಅಂತ ಅವ್ರನ್ನೂ ಕಳಿಸಿದ್ರು. 3 ತಿಂಗಳು ಕಳೆದು 3 ಗುಂಪುಗಳು ವಾಪಸ್ ಬಂದು ಮಕ್ಕಳು ಹೇಗೆ ಕಲ್ತಿದ್ದಾರೆ ಅಂತ ತಜ್ಞರಿದ್ದ ಪರೀಕ್ಷೆ ಮಾಡಿದಾಗ ಒಂದು ಆಶ್ಚರ್ಯ ಕಾದಿತ್ತು. ಈ ಮೊದಲನೇ ಗುಂಪಿನ ವಿದ್ಯಾರ್ಥಿಗಳಿದ್ರಲ್ಲ, ಯಾರು ದೇಶದ ಅತ್ಯಂತ ಶ್ರೇಷ್ಠ ವಿದ್ಯಾರ್ಥಿಗಳು ಅಂತ ಹೇಳಿದರು, ಮತ್ತು ಯಾವ ಶಿಕ್ಷಕಿ ದೇಶದ ಅತ್ಯಂತ ಶ್ರೇಷ್ಠ ಶಿಕ್ಷಕಿ ಅಂತ ಹೇಳಿದರು, ಅವರು ಅದ್ಭುತವಾಗಿ ಪ್ರಗತಿ ಸಾಧಿಸಿದರು. ನೋಡಬೇಕಾಯ್ತು, ಆ ಶಿಕ್ಷಕಿ ಹಾಗೂ ಮಕ್ಕಳ ಮುಖ ಮಿನುಗ್ತಾ ಇತ್ತು. ಎರಡನೇ ಗುಂಪಿನವರು ಇದ್ರಲ್ಲ, ಅವ್ರು ಹಾಗೇ ಇದ್ದರು. 6ಕ್ಕೆ ಇರಲಿಲ್ಲ, 3ಕ್ಕೆ ಇಳಿಲಿಲ್ಲ, ಸಾಧಾರಣ. ಏನು ಅಷ್ಟೇ, ಎಷ್ಟು ಕಲ್ತಿದ್ರು ಅಷ್ಟೇ ಕಲ್ತಿದ್ರು, ಬಹಳ ಅದ್ಭುತ ಸಾಧನೆ ಏನಾಗಿರಲಿಲ್ಲ. ಆದರೆ 3ನೇ ಗುಂಪಿನ ಸ್ಥಿತಿ ಇದೆಯಲ್ಲ, ಅಧೋಗತಿ ಅದು. ಅವರು ಕಲಿಯೋದು ಹೋಗಲಿ, ಹೊಡೆದಾಡದೆ ಸುಮ್ಮನಿದ್ರೆ ಸಾಕಾಗಿತ್ತು. ಆ ಶಿಕ್ಷಕಿ ತಲೆ ಕೆಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಆಗಿಲ್ಲ, ಅದೇ ಒಂದು ಹೆಚ್ಚಿಂದು. ಅದಾದಮೇಲೆ ಇದನ್ನು ಕಂಡು ರೋಸೆಂಥಾಲ್ ಹೇಳಿದರು, ಒಂದು ವಿಷಯ ಹೇಳಬೇಕು ನಾನು. ಎಲ್ಲರೂ ಒಂದೇ ಕಡೆ ಕೂಡಿಸಿದ್ರು, ಆ 90 ಜನ ಮಕ್ಕಳು, ಆ 3 ಜನ ಶಿಕ್ಷಕಿಯರನ್ನು ಕೂಡಿಸಿ. 3 ಗುಂಪಿನ 90 ಮಕ್ಕಳು ಕೂಡ ಒಂದೇ ಮಟ್ಟದವರಾಗಿದ್ದರು. ನಾವೆಲ್ಲ ಮೊದಲು ಪರೀಕ್ಷೆ ಮಾಡಿ 90 ಮಕ್ಕಳನ್ನು ಆರಿಸಿದ್ವಿ. ಎಲ್ಲರೂ ಒಂದೇ ಮಟ್ಟದವರೇ, ಎಲ್ಲ ಬುದ್ಧಿವಂತರೇ. ಅದಲ್ಲದೆ ಈ 3 ಜನ ಶಿಕ್ಷಕರು ಆರಿಸಿದ್ವಲ್ಲ, ಎಲ್ಲರೂ ಶ್ರೇಷ್ಠರೇ. ಅವರು ನಮ್ಮ ದೇಶದ ಅತ್ಯಂತ ಉತ್ತಮ ಶಿಕ್ಷಕರಲ್ಲಿ 3 ಜನ ಇವರು. ಆದ್ರೇನಾಯ್ತು, ಈಗ ನಾವು ಯಾರನ್ನು ಬುದ್ಧಿವಂತರು ಅಂತ ಮೆಚ್ಚಿ ಕಳಿಸಿದ್ವೋ ಅವರೆಲ್ಲ ಬುದ್ಧಿವಂತರ ಹಾಗೆ ನಡ್ಕೊಂಡಿದ್ದಾರೆ.
ಯಾರು ಸಾಧಾರಣ ಅಂತ ಹಣೆಪಟ್ಟೆ ಕಟ್ಟಿದ್ವಲ್ಲ ಅವ್ರು ಸಾಧಾರಣವಾಗೇ ಉಳಿದ್ರು. ಯಾರನ್ನು ಅಪ್ರಯೋಜಕರು ಅಂತ ಕರೆದ್ವೋ ಅವ್ರು ಹಾಗೆ ಅಪ್ರಯೋಜಕರಾಗೇ ಉಳಿದ್ರು. ಅಂದರೆ ಏನರ್ಥ? ಮಕ್ಕಳನ್ನು ಯಾವ ಭಾವನೆಯಿಂದ ಬೆಳೆಸ್ತೇವೋ ಅವ್ರು ಹಾಗೆ ಆಗ್ತಾರೆ. ಅಯ್ಯೋ ಇವನೇನು ಆಗ್ತಾನೆ ಬಿಡ್ರಿ, ನಮ್ಮ ಮಗ ದಡ್ಡಾಗಿ ಬಿಡ್ತಾನೆ, ನನ್ನ ಮಗ ಬುದ್ಧಿವಂತ ಇದ್ದಾನೆ ಅಂತ ಹೇಳ್ತಾ ಇದ್ದರೆ ಇದನ್ನು ನಾವು ಪಾಸಿಟಿವ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಮಕ್ಕಳಿಗೆ ಆದಷ್ಟು ಒಳ್ಳೆ ಪೋಷಕವಾದಂಥ ಪ್ರೇರಕವಾದಂಥ ಮಾತುಗಳನ್ನು ಹೇಳಬೇಕು. ಸ್ವಾಮಿ ವಿವೇಕಾನಂದರು 100 ವರ್ಷಗಳ ಹಿಂದೆನೇ ಹೇಳಿದರು, ಭಾಳ ಚಂದದ ಮಾತದು. ನೀವು ನಿಮ್ಮ ಮಗನನ್ನು ಮೂರ್ಖ ಅಂತ ಮೇಲಿನ ಮೇಲೆ ಕರೀತಾ ಇದ್ದರೆ ಅವನು ಮೂರ್ಖ ಹಾಗೇ ತೋರಿಸ್ತಾನೆ ಅಂತ. ಸದಾ ಮಕ್ಕಳನ್ನು ಹೀಯಾಳಿಸ್ಕೊಂಡು ನಿಂದಿಸ್ಕೊಂಡು ಹಳಿತಾ ಬೆಳೆಸೋದು ಎಷ್ಟು ಸರಿಯಲ್ಲ. ಏನು ಒಳ್ಳೆ ಗುಣ ಇರ್ತಾವಲ್ಲ ಮಕ್ಕಳಲ್ಲಿ, ಅವನು ಗುರುತಿಸಿ ಧನಾತ್ಮಕವಾಗಿ ಹೊರದುಂಬಿಸಿದಾಗ ಅವ್ರು ನಮ್ಮ ಅಪೇಕ್ಷಿತ ಮಕ್ಕಳಿಗಿಂತ ಹೆಚ್ಚಿನ ಸಾಧನೆ ಮಾಡ್ತಾರೆ ಅಲ್ವಾ. ಬೆಳೆಯೋ ಸಸಿಗೆ ಗೊಬ್ಬರ ಹಾಕಿ ನೀರು ಹಾಕಬೇಕಪ್ಪ ಅಂದರೆ ಬೆಳೀತದೆ. ಅದ್ರ ಬದಲು ದಿನಾಲು ತೆಗಳಿಕೆ ಆ್ಯಸಿಡ್ ಹಾಕಿ ಬೆಳೆ ಅಂದರೆ ಬೆಳೀತದ? ನಮ್ಮ ನೆಗೆಟಿವ್ ಮಾತು, ಋಣಾತ್ಮಕ ಮಾತುಗಳು ಆ್ಯಸಿಡ್ ಇದ್ದ ಹಾಗೆ, ಅವನು ಹಾಕೋದು ಬೇಡ ಮಕ್ಕಳಿಗೆ.